ಹೆಂಗಾಯ್ತಪ್ಪ ತಿಂಡಿ? ಅಯ್ಯಯ್ಯಯ್ಯಯ್ಯೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದೀವಿ. ಹುಷಾರಿಲ್ಲ, ಎಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತ ಹುಷಾರು ತಪ್ಪಿದ್ದೀವಿ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಹಾಕ್ತೀವಿ ವಿಡಿಯೋನ. ಇಲ್ಲಿ ವಾರ 10-12 ದಿವಸದಿಂದ ಕರೆಕ್ಟಾಗಿ ವೀಡಿಯೋಗಳೇ ನಾವು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಕಡೆ ವರಲಕ್ಷ್ಮಿ ಹಬ್ಬ ಕ್ಲೀನಿಂಗು, ಒಂದು ಕಡೆ ಊರಿಗೆ ಹೋಗ್ಬೇಕಿತ್ತು, ಊರಿಂದ ಬಂದು ಜ್ವರ ಬಂದು ರಾತ್ರಿನೂ ಒಂದು ಮಾತ್ರೆನೂ ಮಲ್ಕೊಂಡೆ 1 ಗಂಟೆ ನೈಟಲ್ಲಿ. ಇಲ್ಲ ಇವಾಗಲೇ ತಿಂಡಿ ಮಾಡೋಕ್ಕಾಗ್ತಿರಲಿಲ್ಲ. ನನ್ನ ಫೇಸ್ ಇನ್ನೂ ತೋರಿಸಿಲ್ಲ, ನಾವಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಎಣ್ಣೆ ಕಾಯ್ತಾ ಇದೆ. ಇಲ್ಲಿ ರೆಡಿ ಆಗ್ತಿದೆ. ನನ್ನ ಮಗಳೇ ಹೆಲ್ಪ್ ಮಾಡ್ತಿದ್ದಾಳೆ, ದೊಡ್ಡವಳು. ಇವತ್ತು ಕ್ಲಾಸ್ ಕ್ಯಾನ್ಸಲ್ ಆಗಿದೆ. ಹೌದು, ರಜೆ ಇದೆ ಇವತ್ತು ಅವ್ರಿಗೆ. ವರಲಕ್ಷ್ಮಿ ಹಬ್ಬ ಕೊಡ್ತಾರ ಹೆಂಗೆ ಅದು ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟೇ, ಇದು ಪ್ರಿಪ್ರೇಷನು. ಕರ್ಜಿಕಾಯಿನ ಸ್ಟಾರ್ಟಿಂಗಲ್ಲಿ ಅಷ್ಟೇ. ಎಷ್ಟು ದಿವಸ ಬರೀ ಕ್ಲೀನಿಂಗಲ್ಲೇ ಆಯಿತು. ಇವಾಗೆಲ್ಲ ಸ್ವಲ್ಪ ತಿಂಡಿಗಳು ಮಾಡ್ಕೊಳ್ಳೋಣ ಅಂತ ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ. ಇನ್ನು ರವೆ ಉಂಡೆ ಬಾಕಿ ಇದೆ. ಇದಾದ್ಮೇಲೆ ಅದೇನು ಬೇಗ ಆಗುತ್ತೆ. ಇದೇ ಸ್ವಲ್ಪ ಒಸೆಯೋದು, ತುಂಬೋದು, ಮರ್ಚೋದು. ನೋಡಿ ಎಷ್ಟಾಗಿದೆ. ಇನ್ನು ಇಷ್ಟ ಆಗಿರೋದು ಇನ್ನು ಮಾಡ್ತಾ ಇದ್ದೀವಿ. ಎಣ್ಣೆ ಕಾದಿದೆಯಲ್ಲೋ ಚೆಕ್ ಮಾಡೋಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಬೇಕು. ಕಾಯ್ದಿಲ್ಲ. ಗೊತ್ತಾಯ್ತು. ಹಾಂ, ಆಗಿದೆ, ಕಾದಿದೆ. ಹಾಕ್ಬಿಡ್ತೀನಿ ಎಣ್ಣೆಗೆ. ಸ್ವಲ್ಪ ಹಾರ್ಕೊಂತವೆಲ್ಲ. ಡಿಸೈನ್ ನೋಡಿ ಗಾಯ್ಸ್, ಕಾಣಿಸುತ್ತೆ ಹೆಂಗೋ ಗೊತ್ತಿಲ್ಲ. ಇದರಲ್ಲಿ ಅದು ಪೋರ್ಕಲ್ಲಿ ಮಾಡಿರೋದು. ಏನಂತಾರೆ ಇದು? ಫೋರ್ಕ್. ಎಣ್ಣೆ ಮೀಡಿಯಮ್ ಆಗಿ ಫಿಲಮ್ ನೋಡ್ಕೊಂಡು ಇಷ್ಟಾಯ್ತು. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಬೇಗನೆ ಆಗೋದನೋ. ಪಟ ಆಗವು. ನಾವು ಫಿಲಮ್ ನೋಡ್ಕೊಂಡು ಕುತ್ಕೊಂಡು ನಾನು ನೋಡ್ತಿರ್ಲಿಲ್ಲ. ನನ್ನ ಮಗಳಿಗೆ ಬೇಜಾರಾಗುತ್ತೆ ಹಸಿವಾಗ ಸುಮ್ಮನೆ ಕೂತ್ಕೊಂಡು. ಅವಳು ಹಾಕ್ಬಿಟ್ಟಿರ್ಲಿ ಮೊಬೈಲಲ್ಲಿ. ಟಿವಿಲಲ್ಲ, ಮೊಬೈಲಲ್ಲಿ. ಟಿವಿಲೆಲ್ಲ ನಾವು ಟಿವಿ ಏನೋ ನೋಡೋದೇ ಇಲ್ಲ. ಇವಾಗೆಲ್ಲ ಕವರ್ ಆಗ್ಬಿಟ್ಟಿದೆ ಟಿವಿ ಎಲ್ಲ. ಓಕೆ, ಬನ್ನಿಮ್ಮ. 4 ಹಾಕ್ಬೋದು, 4-3 ಹಾಕ್ಬೋದು. ಏನು ಜಾಸ್ತಿ ಹಂಗೆ ಮಾಡಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಎಡೆಗಿಡಾಗ ಅಂದರೆ ಇದಕ್ಕೆ ಮುಂದೆ ತಟ್ಟೆ ಜೋಡ್ಸಕ್ಕೆ ಮಾತ್ರ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಟೈಮು ಇಲ್ಲ ಅಷ್ಟು ಜಾಸ್ತಿ ಮಾಡೋಕ್ಕೆ. ಯಾವಾಗಾದ್ರೂ ಫ್ರೀ ಇದ್ದಾಗ ಮಾಡ್ಕೊಂಡು ತಿನ್ನೋಕ್ಕೆ. ಕೆಲಸ ಯಾಕೋ ನನಗೆ ಸರಿ ಕೆಲಸನೇ ಸಾಗಿಲ್ಲ. ನನಗೆ ಎಷ್ಟು ಮಾಡಿದ್ರು ಕೆಲಸನೇ ಆಗ್ತಾಯಿಲ್ಲ. ಇನ್ನೂ ಬಾಕಿ ಇದೆ, ಇನ್ನೂ ಮಾಡಬೇಕು. ಇದೆ ಎಣ್ಣೆ ಎಂಡಾಗಿದೆ. ಇನ್ನೂ ಒಂದು ಕೆಲಸ ಇದೆ, ಅದು ಎಂಡಾಗಿಲ್ಲ ಇನ್ನು ಪೂರ್ತಿ. ಫ್ಯಾನ್ ಒರೆಸ್ಕೋಬೇಕು ಮತ್ತು ಇನ್ನೊಂದು ಟೇಬಲ್ ಫ್ಯಾನ್ ತೊಳ್ಕೊಬೇಕು. ಇನ್ನೂ ಅದೆರಡು ಬಾಕಿ ಇದೆ. ಏನು ಮಾಡೋದು? ಇನ್ನೇನು ಗೈಸ್, ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಮಲ್ಕೊಂಡ್ರೆ ಹಬ್ಬದ ದಿವಸ ಇನ್ನೇನು ಹಬ್ಬದ ದಿವಸ ಎನರ್ಜಿನೇ ಇರಲ್ಲ. ಡೌನ್ ಆಗೋಗುತ್ತೆ. ಹಬ್ಬಕ್ಕೋಸ್ಕರ ಕೆಲಸ ಮಾಡೋದು, ಹಬ್ಬದ ದಿವಸ ಮಲ್ಕೊಳ್ಳೋದು.
ಆಲ್ರೆಡಿ ಮಲ್ಕೊಂಡು ಮಾತ್ರ ನುಂಗ್ಕೊಂಡು ಮಲ್ಕೊಂಡಾಗೈತೆ. ಮತ್ತೆ ಅಷ್ಟೇ ಎಲ್ಲ ಹಬ್ಬಕ್ಕೂ ಕ್ಲೀನ್ ಕ್ಲೀನ್ ಕ್ಲೀನ್. ಯಾವುದೋ ಒಂದು ಎಣ್ಣೆ ಕುಡಿತಾ ಇತ್ತು ಮಮ್ಮಿ ಅದ್ರಲ್ಲಿ. ಆಫ್ ಮಾಡಲಾ? ಕರ್ಜಿಕಾಯಿ ಆಯಿತು ಫ್ರೆಂಡ್ಸ್, ಇಷ್ಟೊತ್ತಿಗೆ ಆಯಿತು. ಇದು ಮಾಡಿರೋದು, ಇದು ಮಾಡ್ತಿರೋದು, ಇದು ಲಾಸ್ಟ್. ಇದು ಚಿಕ್ಕದು ಬಾಣಲಿ ಲಾಸ್ಟ್ ಅಂತ 4 ಹಾಕ್ತೆ, 3 ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಲಾಸ್ಟ್ನಲ್ಲಿ ಒಂದೇ ಒಂದು ಸಪ್ರೇಟ್ ಏನೇನು ಹಾಕೋದು ಅಂತ 4 ಒಟ್ಟಿಗೆ ಹಾಕ್ತೆ. ಇನ್ನು ರವೆ ಉಂಡೆ ಮಾಡಬೇಕು. ಏನು ಮಾಡಿದ್ರೆ ಇವತ್ತಿನ ಕೆಲಸ ಮುಗೀತದೆ. ಇವತ್ತು ಮಂಗಳವಾರ, ಸಾಯಂಕಾಲ ಪೂಜೆ ಬೇರೆ ಇದೆ. ಓಕೆ ಫ್ರೆಂಡ್ಸ್, ಆಯ್ತು. ಇಲ್ಲಷ್ಟಿದೆ, ಇಲ್ಲಷ್ಟು ಮಾಡಿಕ್ಕಿಲ್ಲ. ಇದು ರವೆ ಉಂಡೆಗೆ ತುರಿದಿಟ್ಕೊಂಡಿದ್ದೀನಿ. ಇಷ್ಟು ಆಯಿತು. ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬುಧವಾರ ಸಂಜೆ ಹೋಗ್ತಾ ಇರೋದು. ಹೂವು ತರಾನ ಅಂತ. ಇಲ್ಲಿ ಹೂವು ಸಿಕ್ಕಾಪಟ್ಟೆ ರೇಟ್ ಇದೆ. ಮಾರ್ಕೆಟ್ಗೆ ಹೋದರೆ ಸ್ವಲ್ಪ ಆದರೂ ಕಮ್ಮಿ ಆಗುತ್ತಲ್ಲ ಅಂತ ಹೋಗ್ತಾ ಇದ್ದೀವಿ. ಇನ್ನು ಚೆನ್ನಾಗಿರೋ ಹೂವು ಸಿಗುತ್ತೆ. ಇಲ್ಲಾದರೆ ಒಂದು 2-3 ಕಲರ್ ಅಷ್ಟೇ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲೂ ತುಂಬ ರೇಟ್ ಇದೆ. ಹೋಗ್ತಾ ದಾರಿಯಲ್ಲಿ ಕೇಳ್ಕೊಳೋದ್ವಿ ಕಮ್ಮಿ ಎಲ್ಲನ ಇರುತ್ತಾ ಅಂತ. ಎಲ್ಲೂ ಕಡಿಮೆ ಇಲ್ಲ. 1/4 kg 100 ರೂಪಾಯಿ ಹೇಳ್ತಿದ್ದಾರೆ ಬಟನ್ಸ್ ಹೂವನ. ಹಾಗಾಗಿ ಸೀದಾ ಮಾರ್ಕೆಟ್ಗೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಒಂದೊಂದು ಹೂವು ಒಂದೊಂದು ಥರ ರೇಟ್ ಇದೆ. ದುಡ್ಡು ಮಲ್ಲಿಗೆ ಹೂವು ಒಂದು ರೇಟು, ಮಳ್ಳೆ ಹೂವು ಒಂದು ರೇಟು, ಕನಕಾಂಬರನೇ ಒಂದು ರೇಟು. ಯಪ್ಪ, ಅವು ಯಾವ ತಗೊಂಡ್ಲೇ ಇಲ್ಲ. ನಾನು ಮೇಯ್ನ್ ತೊಗೊಂಡಿದ್ದೆ ಒಂದು ಹಾರ ತೊಗೊಂಡೆ. ಹಾರ ತೊಗೊಂಡು ಸ್ವಲ್ಪ ಬಿಡಿ ಹೂವು ತೊಗೊಂಡೆ. 150 ರೂಪಾಯಿ kg ಬಿಡಿ ಹೂವು ಇತ್ತು. ಅದು ಬಟನ್ಸ್, ಅದೇ ಯೆಲ್ಲೋ ಕಲರು ಮತ್ತು ಪರ್ಪಲ್ ಕಲರ್. ಇದು ತೊಗೊಂಡ್ಬಿಟ್ಟು ನಾವು ಬಂದುಬಿಟ್ವಿ. ಅಲ್ಲಿ ಮಾರ್ಕೆಟ್ ಒಳಗಡೆ ಗಜಾಬಿಜಿ ಥರ ಮಳೆ ಬೇರೆ ಬರ್ತಿತ್ತ. ಹಾಗಾಗಿ ಮಾರ್ಕೆಟ್ ಒಳಗಡೆ ಮೊದಲೇ ಕೇಳಬೇಕಾ ಯಪ್ಪ, ಎಲ್ಲ ರೊಚ್ಚು. ಜನಗಳು ಫುಲ್ ಎಲ್ಲ ನೆಂದೋಗಿದ್ದಾರೆ. ಆಸೆ ಆ ಜನದಲ್ಲಿ ಹೋಗೋಕ್ಕೂ ಆಗ್ತಿಲ್ಲ, ಬರೋಕ್ಕೂ ಆಗ್ತಿಲ್ಲ. ಆ ಥರ ಸಿಗಾಕೊಂಬಿಟ್ವಿ. ಆದ್ರೂ ಹೆಂಗೋ ಹಂಗೂ ಹಿಂಗೂ ಮಾಡತ್ತಾಗ ಆಚೆಗೆ ಬಂದ್ವಿ. ಆಚೆ ಬಂದ್ರೂ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಒಂದು ಸೈಡಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಮನೆಗೆ ಬರುವಾಗ 8:30 ಆಯಿತು. ಊಟ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಆ ಕೆಲಸನ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಸಪೋರ್ಟ್ ಮಾಡಿದ್ಲು. ನಾನು ಕಟ್ ಮಾಡಿಕೊಟ್ಟಿದ್ದೆ, ಅವಳು ಕಟ್ ಮಾಡಿದ್ಲು. ಸ್ವಲ್ಪ ಎಲ್ಲ ಗಮ್ಮ ಹಾಕಿ ಎಲ್ಲ ಹೆಲ್ಪ್ ಮಾಡಿದ್ಲು. ಪಾಪ ಅವಳು ನಿದ್ದೆ ಮಾಡಿಲ್ಲ. ಅವಳು ನಿದ್ದೆ ಹೋಗ್ಬಾರ್ದು. ಅಲ್ಲಿ ಯಜಮಾನ ಬರ್ಕೆ ಹೋಗ್ತಾಗಲ್ಲ. ಫ್ರೆಂಡ್ಸ್, ನಮ್ಮ ಲೋಟಸ್ ರೆಡಿ ಆಯಿತು ಫ್ರೆಂಡ್ಸ್. 2 ಅವರ್ ಹಿಡಿತು ಫ್ರೆಂಡ್ಸ್ ಇದೆಲ್ಲ ಮಾಡೋದು. ಇದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಇದೆಲ್ಲ ಕಟಿಂಗು ಗಮ್ಮ ಅನ್ಸೋದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಮಗಳು ಕೂಡ ಹೋಮ್ವರ್ಕ್ ಮಾಡ್ಕೊತಿದ್ದ ಟೈಮಲ್ಲಿ ಪಾಪ ಇವಾಗ ಎಲ್ಪಿಗೆಲ್ಲ ಅದೆಲ್ಲ ಬಂದು ಜೋಡ್ಸೋಕ್ಕೆ ಸೆಟ್ ಮಾಡೋಕ್ಕೆ ಅಂತ ಬಂದಿದ್ಲು. ಪಾಪ ಅವಳು ಮಲಗಿಲ್ಲ. ಟೈಮ್ ಅಲ್ಲೇ 1:15 ಆಗಿದೆ ಆಲ್ರೆಡಿ. 1:43, ಇನ್ನೂ 1:15 ಆಯಿತು. ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದು ಸಾಕಾಯಿತು ಫ್ರೆಂಡ್ಸ್. ಅದಕ್ಕೆ ನಾಳೆ ಇನ್ನು 2 ಅವರು ಸೇವ್ ಆಗುತ್ತೆ ಅಂತ ನಾನು ಇವಾಗ ನೈಟೇ ಕೂತ್ಕೊಂಡು ಇದೆಲ್ಲ ಮಾಡಿದೆ. ಜೊತಾಯಿತು ಫ್ರೆಂಡ್ಸ್. ಮಲ್ಕೋಬೇಕು. ಓಕೆ, ಬಾಯ್, ಗುಡ್ ನೈಟ್. ಕೊನೆಗೂ ತವರೆ ಹೂವು ರೆಡಿ ಮಾಡಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ ಅಲ್ವಾ ಅಂತ ಹೇಳಿ. ಎಂಡ್ವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.